ಅಪ್ಪ ಗಣೇಶ, ನೀನೇ ನಂಗೆ ಇಲ್ಲಿ ಕೆಲಸಕ್ಕೆ ಫಿಕ್ಸ್ ಮಾಡಿಸ್ಬೇಕು. ಏನಾಯ್ತು? ಯಾಕೌನ್ ಟೆನ್ಷನ್ನಲ್ಲಿದ್ದಾನೆ? ಮೇಡಮ್ ಅದೇನಿಲ್ಲ ಮೇಡಮ್, ಪ್ರೆಸೆಂಟೇಷನ್ ತೊಗೊಂಡು ಫೈಲ್ ಸ್ವಲ್ಪ ಲೇಟ್ ಆಗೋಯ್ತು, ಅದಕ್ಕೆ. ಎಲ್ಲ ಸರಿಯಾಗಿ ನೋಡ್ಕೊಬಾರ್ದೇನಪ್ಪ. ಸರಿ, ಅದೇನು ಕೇಳ್ತಾನೋ ಅವನು ಕೊಟ್ಬಿಡಿ. ಮ್ಯಾಮ್, ಇಂಟರ್ವ್ಯೂ? ನನಗೊಂದು ವಿಡಿಯೋ ಕಾನ್ಫರೆನ್ಸ್ ಇದೆ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಹಾಂ, ಓಕೆ ಮ್ಯಾಮ್. ಹೇ ಪ್ರತಾಪ್. ಹಾಂ ಸರ್, ಹೇಳಿ, ಏನಾಗಬೇಕಿತ್ತು? ನಿಮ್ಮನ್ನೇ ಹುಡುಕ್ತಿದ್ದೆ. ನಿಮಗೆ ಈ ಸಿಸ್ಟಮ್ ಬಗ್ಗೆ ಚೆನ್ನಾಗಿ ಐಡಿಯಾ ಇದೆ ಅಲ್ಲ? ಹಾಂ ಸರ್. ಸರ್ವರ್ನಲ್ಲಿರೋ ನಮ್ದೊಂದು ಇಂಪಾರ್ಟೆಂಟ್ ಫೈಲು ಡಿಲೀಟ್ ಆಗಿಬಿಟ್ಟಿದೆ. ಹೇಗಾದರೂ ಮಾಡಿ ನಂಗೆ ಅದನ್ನು ರಿಕವರ್ ಮಾಡಿಕೊಡಿ. ಸರ್, ಸರ್ವರ್ ಇಂದನೇ ಡಿಲೀಟ್ ಆಗಿದೆ ಅಂದರೆ ರಿಕವರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಟ್ರೈ ಮಾಡ್ತೀನಿ ಸರ್. ತುಂಬ ಕಷ್ಟ ಆಗತ್ತೆ ಅಂದರೆ ಹೆಂಗ್ರಿ? ನಾನು ಇವಾಗ ಹೋಗ್ಬೇಕ್ರಿ, 2 ನಿಮಿಷದಲ್ಲಿ ಸಿಗ್ಬೇಕ್ರಿ ನಂಗದು. ಸರ್, ಕಷ್ಟ ಇದೆ. ಸರ್ವರಲ್ಲಿರೋ ಎಲ್ಲ ಫೈಲ್ಸ್ನು ಸ್ಕ್ಯಾನ್ ಮಾಡಬೇಕಾಗತ್ತೆ, ತುಂಬ ಟೈಮ್ ಹಿಡಿಯುತ್ತೆ. ಕನಿಷ್ಠ ಪಕ್ಷ ಅಂದರೂ 1 ದಿನ ಬೇಕಾಗ್ಬೋದು ಸರ್. ಏನ 1 ದಿನಾನಾ? ನೋ ಪ್ರತಾಪ್, ನಮ್ಮ ಕಂಪ್ನಿಗೆ ಸಿಕ್ಕಿರೋ ದೊಡ್ಡ ಕ್ಲೈಂಟ್ಗೆ ಸಂಬಂಧಪಟ್ಟಿರೋ ಎಲ್ಲ ಫೋಲ್ಡರು ಅದರಲ್ಲೇ ಇದೆ. ಇವಾಗ ಅಲ್ಲಿ ಪ್ರೆಸೆಂಟೇಷನ್ ಸಿಕ್ಕಿಲ್ಲ ಅಂದರೆ ನನ್ನ ಕೆಲಸದ ಜೊತೆ ನಮ್ಮ ಕಂಪ್ನಿ ರೆಪ್ಯುಟೇಷನ್ ಹಾಳಾಗತ್ತೆ. ಏನಾದ್ರು ಮಾಡಿ ಪ್ರತಾಪ್. ಸಾರಿ ಸರ್, ಬೇಗ ಆಗೋ ಹಾಗಿದ್ರೆ ನಾನೇ ಮಾಡ್ತಿರ್ಲಿಲ್ವಾ? ಎಕ್ಸ್ಕ್ಯೂಸ್ ಮೀ ಸರ್. ಎಸ್. ಸಾರಿ, ನೀವು ಮಾತಾಡ್ತಿದ್ದದನ್ನು ಕೇಳಿಸ್ಕೊಂಡೆ. ನಿಮ್ಮ ಪ್ರಾಬ್ಲಮ್ ಏನಂತ ನಂಗೆ ಅರ್ಥ ಆಯಿತು. ಇಫ್ ಯು ಡೋಂಟ್ ಮೈಂಡ್, ನಾನು ಟ್ರೈ ಮಾಡ್ಬೋದಾ? ಯಾರಮ್ಮ ನೀನು? ನಮ್ಮ ಕಂಪ್ನಿದು ಕಾನ್ಫಿಡೆನ್ಷಿಯಲ್ ಮ್ಯಾಟ್ರ್ ಎಲ್ಲ ಕೇಳಿಸ್ಕೊಂಡು ನಾನು ಟ್ರೈ ಮಾಡ್ಲಾ ಅಂತ ಕೇಳ್ತಿದ್ಯಲ್ಲ, ಯಾರು ನೀನು? ನನ್ನ ಹೆಸರು ಅಂಜಲಿ ಅಂತ. ನಿಮ್ಮ ಕಂಪನಿಲಿ ಇಂಟರ್ವ್ಯೂಗೆ ಬಂದಿದ್ದೀನಿ. ಇಂಟರ್ವ್ಯೂಗೆ ಬಂದಿರೋ ನೀನು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀಯಾ? ಇವ್ರಿಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಗೊತ್ತಾ? ಇವ್ರ ಕೈಲೇ ಆಗ್ತಿಲ್ಲ, ಇವ್ರ ಕೈಲೇ ಮಾಡೋಕ್ಕಾಗದೇ ಇರೋದನ್ನ ನೀನು ಮಾಡ್ತೀನಿ ಅಂತ ಇದೆಯಾ? ನೋಡಮ್ಮ, ನಾನು ತುಂಬ ಟೆನ್ಷನಲ್ಲಿದ್ದೀನಿ. ಇವಾಗ ಹೋಗಿ ನೀನು ಸುಮ್ಮನೆ ಕೂತ್ಕೋ. ಕೆಲಸ ತಗೋಬೇಕಂತ ಹುಮ್ಮಸ್ಸಲ್ಲಿ ನೀನು ಏನೇನೋ ಮಾತಾಡಬೇಡ. ಸರ್, ನಾನು ಕೆಲಸ ಸಿಗ್ಬೇಕಂತ ಮಾತಾಡ್ತಿಲ್ಲ. ಈಗಷ್ಟೇ ನಿಮ್ಮ ಕೆಲಸದ ಜೊತೆಗೆ ನಿಮ್ಮ ಕಂಪನಿ ರೆಪ್ಯುಟೇಷನ್ ಕೂಡ ರಿಸ್ಕಲ್ಲಿದೆ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ಹೆಲ್ಪ್ ಮಾಡೋಣ ಅಂತ ಬಂದೆ. 1 ಚಾನ್ಸ್ ಕೊಡಿ. ಸರ್, ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದಾರೆ ಅಂದರೆ ಮೇ ಬಿ ಅವ್ರ ಕೈಲಿ ಆಗ್ಬಹುದು. ಒಂದ್ಸರಿ ಕೊಟ್ಟು ನೋಡೋಣ, ಫೈಲ್ ಸಿಕ್ಕಿದ್ರೆ ನಮಗೆ ಅಲ್ವಾ ಲಾಭ? ಸರಿ, ಅವರೊಂದ್ಸಲಿ ಟ್ರೈ ಮಾಡಲಿ. ಲ್ಯಾಪ್ಟಾಪ್ ಕೊಡಿ. ಸರ್, ಸರ್, ನಿಮ್ಮ ಬಟ್ಟೆ ವಾಷಿಂಗ್ ಕೊಡಬೇಕಿತ್ತು. ಒಂದ್ ನಿಮಿಷ. ಹೋಗಿ. ಸರ್, ಪ್ಯಾಂಟಲ್ಲಿ ಗಲೀಜಿದೆ ಅನ್ಸುತ್ತೆ. ಇದು ಸ್ಪೆಷಲ್ ಸಂತೋಷ್, ನೀವು ಹೋಗಿ. ಪ್ಯಾಂಟಲ್ಲಿ ಸರಿ ಸರ್.
ಆಗಮ ದುಪ್ಪಟ್ಟು ಆದಂತಿದೆ ನೀನೊಂಥರ ನಯನಾದ್ಭುತ ಹೈ ಆಗಮ ಉಸಿರೊಂದು ಉಸಿರಾಗಿದೆ ತಪ್ಪಾದರೆ ಬಚಾಯಿಸು ಪ್ರೀತಿಲಿ ಗುರಾಯಿಸು ಹಗಲೇ ಹಗೆಯಾದ ಈ ಜೀವಕ್ಕೆ ಬೆಳಕು ನೀನಾಗಿ ಹೇ ಬದುಕು ಕುರುಡಾದ ಈ ಮೋಸಕ್ಕೆ ಉಸಿರು ನೀನಾಗಿ ಹೇ ನಿಮ್ಮ ಪರ್ಮಿಷನ್ ಇಲ್ಲದೆ ಇದನ್ನು ನನ್ನ ಹತ್ರ ಇಟ್ಕೊಂಡೆ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಹೋಗ್ಲಿ ಬಿಡಮ್ಮ, ನಮ್ಮ ಹಣೆಯಲ್ಲಿ ಏನಿದೆಯೋ ಅದೇ ಆಗತ್ತೆ. ಸರ್ ಇದಾ ನಿಮ್ಮ ಫೈಲ್ ನೋಡಿ. ಹೌದು, ಇದೇ ನಮ್ಮ ಫೈಲು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸಾರಿ, ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಬಗ್ಗೆ ಗೊತ್ತಿಲ್ಲದೇನೆ ನಾನು ನಿಮ್ಮನ್ನ ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ ಸರ್. ನೀವು ಈ ಥರ ಸಾರಿ ಕೇಳಿ ನನಗೆ ತುಂಬ ಮುಜುಗರ ಮಾಡ್ತಿದ್ದೀರಾ. ರೀ ಪಾರ್ಥ, ಆ ಪ್ರೆಸೆಂಟೇಷನ್ ಅಲ್ರಿ, ಇನ್ನು 10 ನಿಮಿಷದಲ್ಲಿ ಮೀಟಿಂಗ್ ಇದೆ. ಇವತ್ತು ಆ ಪ್ರಾಜೆಕ್ಟ್ ಏನಾದರೂ ಮಿಸ್ ಆದ್ರೆ ನಾನು ಮಾತ್ರ ಸುಮ್ಮನಿರಲ್ಲ, ಹೇಳ್ತಾ ಇದ್ದೀನಿ. ಅರೆ ಅಂಜಲಿ, ನೀವೇನಿಲ್ಲಿ? ಸರ್, ಇವರು ಇಂಟರ್ವ್ಯೂಗಂತ ಬಂದಿದ್ದಾರೆ. ಓ, ಬಟ್ ಇದು ನಿಮ್ಮ ಕಂಪನಿ ಅಂತ ನನಗೆ ಗೊತ್ತಿರಲಿಲ್ಲ. ದ್ಯಾಟ್ಸ್ ಓಕೆ. ಬಟ್ ನೀವ್ಯಾಕೆ ಇಷ್ಟೊಂದು ಟೆನ್ಸ್ ಆಗ್ತಾ ಇದ್ದೀರಾ? ಸರ್, ಆ್ಯಕ್ಚುಲಿ ಸರ್ವರಿಂದ ಡಿಲೀಟ್ ಆಗಿದ್ದ ಪ್ರೆಸೆಂಟೇಷನ್ನ ರಿಕವರ್ ಮಾಡಿಕೊಟ್ಟಿದ್ದು ಇವರೇ. ಸರ್, ನಮ್ಮ ಪ್ರತಾಪು ಒಂದಿನ ಬೇಕೇ ಬೇಕು ಅಂದರು ಸರ್. ಬಟ್ ಶಿ ಈಸ್ ರಿಯಲಿ ಜೀನಿಯಸ್ ಸರ್. 15 ನಿಮಿಷದಲ್ಲೇ ನಮ್ಮ ಫೈಲ್ನ ರಿಕವರ್ ಮಾಡಿಕೊಟ್ಬಿಟ್ರು. ವಾವ್, ಥ್ಯಾಂಕ್ ಯು ಸೋ ಮಚ್ ಅಂಜಲಿ. ದಿಸ್ ರಿಯಲಿ ಮೀನ್ಸ್ ಅ ಲಾಟ್. ಅಂಜಲಿ, ಇಫ್ ಯು ಡೋಂಟ್ ಮೈಂಡ್, ಇವತ್ತಿಂದಾನೆ ನಮ್ಮ ಕಂಪ್ನಿಗೆ ನೀವು ಜಾಯ್ನ್ ಆಗ್ಬೋದಾ? ಆಕ್ಚುಲಿ ನಿಮ್ಮಂಥ ಟ್ಯಾಲೆಂಟ್ಸ್ ನಮ್ಮ ಕಂಪ್ನಿಗೆ ತುಂಬಾ ಅವಶ್ಯಕತೆ ಇದೆ. ಆದರೆ ಏನ್ರಿ ನೀವು ಆಗ್ಲೇ ಆದ್ರೆಗಿದ್ರೆ ಅಂತ ರಾಗ ತೆಗಿತಾ ಇದ್ದೀರಾ? ಓಹ್ ಸಾರಿ, ಐ ಗಾಟ್ ಇಟ್. ಪ್ಯಾಕೇಜ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಡೋಂಟ್ ವರಿ, ನೀವಿಲ್ಲೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿರೋ ಅದು ನಿಮಗೆ ಸಿಗುತ್ತೆ. ಓಕೆ, ಇವ್ರ ಅಪಾಯಿಂಟ್ಮೆಂಟ್ ಆರ್ಡರ್ನ ಇಮಿಡಿಯೇಟ್ ಆಗಿ ಕೊಡಿಸಿ. HR ಗೆ ನಾನು ಹೇಳಿದೆ ಅಂತ ಹೇಳಿ. ಓಕೆ ಸರ್. ಅಂಜಲಿ, ನಂಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಐಲ್ ಕ್ಯಾಚ್ ಅಪ್ ವಿತ್ ಯು ಲೇಟರ್. ಬೈ ದ ವೇ, ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ನ್ಯೂ ಜಾಬ್. ಥ್ಯಾಂಕ್ ಯು. ನನಗೆ ಅವಮಾನ ಮಾಡಿ ಸಾಲದು ಅಂತ ನನ್ನ ಮಗನ ಜೀವನದಲ್ಲೂ ಆಟ ಆಡ್ಬಿಟ್ಯಾ? ಅನುಭವಿಸ್ತೀಯಾ? ಬಂದಿರೋದು ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡ, ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡ. ಕರ್ಕೊಂಡ್ ಬಂದು ಅವಾಂತರ ಮಾಡ್ತಿರಲ್ಲ, ನೋಡ್ಬೇಕು ನಿಮ್ಗೆ. ಪ್ರೇಮೋ, ನೀನು ಅಷ್ಟೊಂದು ಕೋಪಿಸ್ಕೊಳ್ಳೋ ಅಗತ್ಯ ಇಲ್ಲ ಕಣೆ. ಕಾವ್ಯ ಮನೇಲಿ ಇರ್ಲಿಲ್ವಲ್ಲ, ಅದಕ್ಕೆ ಒಂದು ಚೂರೇ ಚೂರು ತಗೊಂಡೆ. ಚೂರೇ ಚೂರು ಅಂತೆ, ಚೂರೇ ಚೂರು. ನಾಚಿಕೆ ಆಗಲ್ಲ ಭಗವಂತ. ಯಾವಾಗ ಇವ್ರು ಇಂಥ ವಯಸ್ಸಲ್ಲಿ ಇಂಥ ಒಂದು ಕೆಟ್ಟ ಬುದ್ಧಿ ಕೊಟ್ಟೆ? ದೇವ್ರೆ, ಇವ್ರು ಈ ಕುಡಿಯೋ ಚಟನ ಬಿಟ್ಬಿಡ್ಬೇಕು. ಅದಕ್ಕೆ ನಾನು ಹರಕೆ ಹೊತ್ಕೋತೀನಿ. ಕಾವೇರಿ ನದಿಯಲ್ಲಿ 101 ಸಲ ಮುಳುಗಿಸಿ ಏಳಿಸ್ತೀನಿ. ಅಮ್ಮ ಕಾವೇರಿ, ಮಂತ್ರಾಲಯಕ್ಕೆ ಬಂದು ವರುಣ ಸೇವೆ ಮಾಡಿಸ್ತೀನಿ. ರಾಘವೇಂದ್ರ ರಾಘವೇಂದ್ರ, ಮಂಡಿ ಊರಿ ಬೆಟ್ಟ ಹತ್ಕೊಂಡ್ ಬಂದು ನಿನ್ ದರ್ಶನ ಮಾಡೋ ಹಾಗೆ ಮಾಡ್ತೀನಿ. ಚಾಮುಂಡೇಶ್ವರಿ ತಾಯಿ, ಚಾಮುಂಡಿ ಚಾಮುಂಡಿ, ತಿರುಪತಿಗೆ ಬಂದು 3 ಸಲ ಗೊಂಡು ಹೊಡಿಸ್ತೀನಿ. ಗೋವಿಂದ ಗೋವಿಂದ. ಪ್ರೇಮೋ ಪ್ರೇಮೋ ಪ್ರೇಮೋ, ನಿನ್ನ ಮೇಲೆ ಆಣೆ ಕಣೆ. ಈ ಜನ್ಮದಲ್ಲೆಲ್ಲ ಇನ್ನೇಳು ಜನ್ಮಕ್ಕೂ ಅದ್ರ ವಾಸನೆ ಕೂಡ ಕುಡಿಯಲ್ಲ ಕಣೆ. ಗೊತ್ತು ಬಿಡ್ತೀನಿ. ಯಾವಾಗ್ಲೂ ಹೀಗೆ ಹೇಳಿ ಹೇಳಿ ಚೆನ್ನಾಗಿ ನನ್ನನ್ನು ಯಾಮಾರಿಸ್ತಿರ್ತೀರಲ್ಲ. ಅಯ್ಯೋ, ಯಾಕಮ್ಮ ಇಷ್ಟೊಂದು ಕೂಗಾಡ್ತಿದ್ಯಾ ನೀನು? ಬಾರೆ ಬಾ,
ನೀನಾದ್ರೂ ನಿಮ್ಮ ಅಪ್ಪನ್ಗೆ ಸ್ವಲ್ಪ ಬುದ್ಧಿ ಹೇಳು, ಕೇಳ್ತಾರೇನು ನೋಡೋಣ. ಪಾಪ ಅಪ್ಪ ಯಾವಾಗ ಒಂದ್ಸಲ ಅಪ್ರೂಪ ಕುಡ್ಕೊಂಡ್ ಬಂದಿದ್ದಾರೆ, ಅದಕ್ಕೆ ಯಾಕಮ್ಮ ಇಷ್ಟೊಂದು ಕೂಗಾಡ್ತ್ಯಾ? ಆ? ಚೆನ್ನಾಗಿದೆ ಕಣೆ, ಬಂದು ಬುದ್ಧಿ ಹೇಳ್ತಾಳೆ ಅಂತ ಅಮ್ಮ, ನೋಡಿದ್ರೆ ಇದೆಲ್ಲ ಕಾಮನ್. ನೀನ್ ಯಾಕೆ ಇಷ್ಟೊಂದು ಡ್ರಾಮಾ ಕ್ರಿಯೇಟ್ ಮಾಡ್ತಿದ್ಯಾ ಅನ್ನೋದೇ ಗೊತ್ತಾಗ್ತಿಲ್ಲ. ಆಕ್ಚುಲಿ ತುಂಬಾ ಹಸುವಾಗ್ತಿದೆ, ಏನಾದ್ರೂ ತಿನ್ನಕ್ ಕೊಡ್ವಾಮ? ನಾನು ಅಡಿಗೆ ಮಾಡಿಲ್ಲ, ಮಾಡೋದು ಇಲ್ಲ. ಅಪ್ಪ ಮಗಳು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಅಮ್ಮ ಏನು ಅಡ್ಗೆನೆ ಮಾಡಿಲ್ವಾ? ಇಲ್ಲ. ಇದೊಂದ್ಸರಿ ಕೇಳು. ನಿಜವಾಗ್ಲೂ ಅಡ್ಗೆ ಮಾಡಿಲ್ವಾ? ಇಲ್ಲ ಕಣೆ. ನಾ ಪ್ರೇಮೋ, ನೀನ್ ಹಾಗೆಲ್ಲ ಮುಖ ಊದಿಸ್ಕೊಂಡ್ ಮಾತಾಡ್ಬೇಡ್ವೆ, ಚೆನ್ನಾಗ್ ಕಾಣಲ್ಲ. ನನ್ ಚಿನ್ನ ಅಲ್ವಾ, ನಗ್ತಾ ನಗ್ತಾ ಮಾತಾಡೆ. ಒಂದ್ ಚೂರ್ ನಗೆ, ಒಂದ್ ಇಷ್ಟು ನಗೆ, ಒಂದ್ ಸ್ವಲ್ಪ ನಗೆ, ಒಂದ್ ಚೂರ್ ಸುಮ್ನಿರಪ್ಪ. ಜಗಳ ಆಡೋ ನೆಪದಲ್ಲಿ ರೊಮ್ಯಾನ್ಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀರಲ್ಲ ನೀವು. ರೊಮ್ಯಾನ್ಸ್ ಮಾಡ್ಬೇಕಾಗಿರೋ ವಯಸ್ಸಲ್ಲಿ ನಿಮ್ಮಿಬ್ರು ರೊಮ್ಯಾನ್ಸ್ ನೋಡಂಗಾಗಿದೆ ನನ್ ಕರ್ಮ. ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗಿ. ಪ್ರೇಮೋ 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 ಪ್ರೇಮೋ. ನಿಮ್ಮಿಬ್ರು ಜಗಳ ಯಾವತ್ತಿಗೂ ಮುಗಿಯಲ್ಲ. ನಿಮ್ಗೇನ್ ಬೇಕು ಕೇಳಿ, ನಾನೇ ಮಾಡ್ತೀನಿ. ನೀನ್ ಮಾಡ್ತೀಯ ಕಂದ? ಆರ್ಡರ್ ಮಾಡ್ತೀನಿ. ಡೋಂಟ್ ವರಿ ಮಗಳೇ. ಏನ್ ಬೇಕು ಹೇಳಿ. ನೋಡಿಲಿ, ನಿಮ್ಮಪ್ಪ ಇದಾನಲ್ಲ ಎಲ್ಲ ಮ್ಯಾನೇಜ್ ಮಾಡ್ತಾನೆ. ನಿಮ್ಮಮ್ಮ ನಳಪಾಕನ ನನಗೂ ಚೆನ್ನಾಗೇ ಹೇಳ್ಕೊಟ್ಟಿದ್ದಾಳೆ. ಇವತ್ತು ಅಪ್ಪನ ಕೈ ರುಚಿ ನೋಡುವಂತೆ ನಡಿ. ಸೂಪರ್. ಡನ್. ಈ ಪ್ರಪಂಚ ಚಿಕ್ಕದು ಅಂತ ಗೊತ್ತಿತ್ತು, ಆದರೆ ಇಷ್ಟು ಚಿಕ್ಕದು ಅಂತ ಗೊತ್ತಿರಲಿಲ್ಲ. ಯಾರಿಂದ ದೂರ ಇರಬೇಕು ಅನ್ಕೋತೀವೋ ಮತ್ತೆ ಮತ್ತೆ ಅವ್ರ ಹತ್ರನೇ ಕರ್ಕೊಂಬರ್ತಿದ್ಯಲ್ಲಪ್ಪ ಗಣೇಶ. ಸಿದ್ಧಾರ್ಥ್ ನೋಡಿದ್ರೆ ಇಂಟರ್ವ್ಯೂನು ಮಾಡದೆ ಆಫರ್ ಲೆಟರ್ ಕೊಡ್ತಾ ಇದ್ದಾರೆ. ಅವರಮ್ಮ ವೇದ ಅವರು ನನ್ನನ್ನೆಲ್ಲಿ ನೋಡಿದ್ರೆ ಸುಮ್ಮನೆ ಅಂತೂ ಇರಲ್ಲ. ನಾನಿಲ್ಲಿಂದ ಹೊರಡೋದೇ ಬೆಟರ್. ಮೇಡಮ್ ಮೇಡಮ್, ಹಾಂ ಬನ್ನಿ ಮೇಡಮ್. ಇದೇ ನಿಮ್ಮ ವರ್ಕ್ ಸ್ಪೇಸ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಅಪ್ಪ ಗಣೇಶ, ವಿಘ್ನ ವಿನಾಶಕ, ನೀನೇ ಕಾಪಾಡಬೇಕು. ಅದು ಇಲ್ಲಿಗೆ ವೇದಾ ಮೇಡಮ್ ಅವ್ರು ಬರ್ತಾ ಇರ್ತಾರಾ? ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಮೇಡಮ್, ಹೊಸದಾಗಿ ಜಾಯಿನ್ ಆಗಿರೋ ಎಂಪ್ಲಾಯಿ ಮೇಡಮ್. ಮತ್ತೇನ್ ಮಾಡ್ಬೇಕು ಅಂತ ಆಫೀಸ್ವರೆಗೂ ನನ್ನನ್ನ ಹುಡ್ಕೊಂಡು ಬಂದೆ. ಯಾರೇ ನಿನ್ನ ಒಳಗಡೆ ಬಿಟ್ಟಿದ್ದು? ಸೆಕ್ಯೂರಿಟಿ ಮೇಡಮ್, ಒಂದು ನಿಮಿಷ. ನೀವಾ ತೊಂದರೆ ತಗೋಬೇಡಿ. ಈ ಕಂಪನಿ ನಿಮ್ಮದು ಅಂತ ಮೊದಲೇ ಗೊತ್ತಿದ್ದಿದ್ರೆ ನಾನು ಇಂಟರ್ವ್ಯೂಗೆ ಬರ್ತಾನೆ ಇರಲಿಲ್ಲ. ಈಗ ಗೊತ್ತಾಯ್ತಲ್ಲ, ಇನ್ನು ಯಾಕೆ ಇಲ್ಲಿ ನಿಂತಿದ್ಯಾ? ಔಟ್, ಗೆಟ್ ಔಟ್. ಮೇಡಮ್, ಸಿದ್ಧಾರ್ಥ್ ಸರನ್ನೇ ಇವ್ರು ಕೆಲಸ ಕೊಟ್ಬಿಟ್ಟು ಆಫರ್ ಲೆಟರ್ ಕೊಡೋಕೆ ಹೇಳಿದ್ದಾರೆ. ನನ್ನ ಕಂಪನಿಲಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ನಾನು ಡಿಸೈಡ್ ಮಾಡ್ತೀನಿ. ಹೋಗಿ ಕೆಲಸ ನೋಡ್ಕೋ. ಸರಿ ಮೇಡಮ್.
ಹಲೋ ಅಮ್ಮ. ಅಂಜು, ಮುಗೀತಾ ಇಂಟರ್ವ್ಯೂ? ಹಾ ಅಮ್ಮ, ಇವಾಗ ಹೊರಗೆ ಬಂದೆ. ಏನಾಯ್ತು? ಕೆಲಸ ಸಿಕ್ತು ತಾನೆ? ಅಮ್ಮ ಅದು ಇನ್ನೂ ಇಲ್ಲ, ಬರೀ 1 ರೌಂಡ್ ಆಗಿದೆ, ಇನ್ನೂ 2 ರೌಂಡ್ ಇದೆ. ಸರಿ ಸರಿ, ನನಗಂತೂ 100% ನಂಬಿಕೆ ಇದೆ ಈ ಕೆಲಸ ನಿನಗೆ ಸಿಗೋದು ಅಂತ. ನಿನ್ ಬುದ್ಧಿವಂತಿಕೆ ಮೇಲೆ ನನಗೆ ಪೂರ್ತಿ ವಿಶ್ವಾಸ ಇದೆ ಅಲ್ವೇ? ಈ ಕೆಲಸ ನಿನಗ್ ಕೊಡದೆ ಇನ್ಯಾರು ಕೊಡ್ತಾರೆ ಹೇಳು? ಕೊಡೆ ಇಲ್ಲಿ. ಅಂಜು, ನೀನ್ ಹೋದಾಗಿಂದ ನಿಮ್ಮ ಅಮ್ಮ ಚಡಪಡಿಸ್ತಾನೆ ಇದ್ದಾಳೆ ಕಣಮ್ಮ. ನೀ ಎಲ್ಲ ಮುಗಿಸ್ಕೊಂಬಾ, ನಾವು ಸ್ವೀಟ್ ಮಾಡ್ಕೊಂಡು ಕಾಯ್ತಾ ಇರ್ತೀವಿ. ಓಕೆನಾ? ಓಕೆ ಅಪ್ಪ, ಬಾಯ್. ನನ್ಗಿಲ್ ಕೆಲಸ ಸಿಗತ್ತೆ ಅಂತ ಇವರಿಬ್ರು ಎಷ್ಟು ಖುಷಿಯಾಗಿದ್ದಾರೆ. ಇಲ್ಲಾಗಿದ್ದು ಗೊತ್ತಾದ್ರೆ ಅದೆಷ್ಟು ನೊಂದ್ಕೋತಾರೋ ಏನೋ. ಏನ್ರಿ ಇದು? ನೀವು ಮಾಡ್ತಿರೋದು ಸರಿನಾ? ಸಾರಿ ಸಿದ್ಧಾರ್ಥ್. ಏನ್ರಿ ಸಾರಿ? ಅಲ್ಲ, ನಿಮ್ಮ ಟ್ಯಾಲೆಂಟಿಗೆ ಬೆಲೆ ಕೊಟ್ಟು ಒಂದು ಸಣ್ಣ ಇಂಟರ್ವ್ಯೂ ಕೂಡ ಮಾಡದೆ ಒಂದು ಕೆಲಸ ಕೊಟ್ರೆ ಈ ಕೇರೆ ಮಾಡದೆ ಹೋಗ್ತಾ ಇದ್ದೀರಲ್ಲ, ಇದನ್ನ ಯಾರಾದ್ರೂ ಪ್ರೊಫೆಷನಲಿಸಮ್ ಅಂತಾರ? ಹಾಗೇನಿಲ್ಲ ಸಿದ್ಧಾರ್ಥ್, ನೀವು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನನ್ನ ಟ್ಯಾಲೆಂಟಿಗೆ ಬೆಲೆ ಕೊಟ್ಟು ಇಷ್ಟು ಗೌರವ ತೋರಿಸಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಆದರೆ ಏನಾದ್ರೆ? ನಾನಿಲ್ಲಿ ಕೆಲಸ ಮಾಡೋದು ನಿಮ್ಮ ತಾಯಿಯವ್ರಿಗೆ ಇಷ್ಟ ಆಗಲ್ಲ ಅಂತ ನಿಮಗೂ ಗೊತ್ತು. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ. ಅಮ್ಮಂಗೆ ನಿಮ್ಮೇಲೆ ಸ್ವಲ್ಪ ಸಿಟ್ಟಿದೆ ನಿಜ, ಆದ್ರೆ ನಿಮ್ ಟ್ಯಾಲೆಂಟ್ ಬಗ್ಗೆ ಅವ್ರಿಗೆ ಗೊತ್ತಾದ್ರೆ ಖಂಡಿತ ನಿಮ್ ಕೆಲ್ಸದಲ್ಲಿ ಅವ್ರು ಇಂಟರ್ಫಿಯರ್ ಆಗೋದಿಲ್ಲ. ನಿಮ್ಮಿಬ್ಬರ ಮಧ್ಯೆ ಅವರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರಿ ಹೋಗೋದಕ್ಕೆ ಈ ಕೆಲಸನೇ ಬ್ರಿಡ್ಜ್ ಆಗ್ಬೋದಲ್ವಾ? ಬೇಡ ಸಿದ್ಧಾರ್ಥ್. ಅಲ್ಲ, ನಾನೇ ಬಂದು ಇಷ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಇನ್ನು ಚಿಕ್ಕ ಮಗು ತರ ಹಠ ಮಾಡ್ತಾ ಇದೀರಲ್ಲ. ಇನ್ಫ್ಯಾಕ್ಟ್ ನಾನು ಯಾರನ್ನೂ ಇಷ್ಟು ಕೇಳ್ಕೊಂಡಿಲ್ಲ, ಅದ್ ನಿಮಗೆ ಗೊತ್ತಾ? ಅದ್ ಹಾಗಲ್ಲ ಸಿದ್ಧಾರ್ಥ್. ನೋ ಮೋ ಆರ್ಗ್ಯುಮೆಂಟ್ಸ್. ನೀವು ಬರ್ತಾ ಇದ್ದೀರಾ ಅಷ್ಟೇ, ಬನ್ನಿ ಬನ್ನಿ. ಮಾ, ಐ ಕ್ಯಾನ್ ಎಕ್ಸ್ಪ್ಲೈನ್. ನೀನ್ ಯಾರನ್ನ ಕರ್ಕೊಂಡ್ ಬಂದಿದ್ಯಾ ಅಂತ ನಿನಗೆ ಗೊತ್ತಾ? ಏನ್ ನೋಡ್ತಾ ಇದ್ದೀರಾ ಇಲ್ಲಿ? ನಿಮ್ ಕೆಲಸ ಮಾಡಿ. ಏಯ್, ನನ್ನ ಕಣ್ಣು ಮುಂದೆ ಬರಬೇಡ ಅಂತ ನಿನಗೆ ಹೇಳಿ ಕಳಿಸ್ತೆ ತಾನೆ, ಮತ್ತ್ಯಾಕ್ ಬಂದೆ? ಪಾರ್ಥ ಮೇಡಮ್, ಮೊದ್ಲು ಇವಳನ್ನ ಇಲ್ಲಿಂದ ಹೊರಗೆ ಕಳಿಸು. ಬಂದವ್ರಿಗೆಲ್ಲ ಕೆಲ್ಸ ಕೊಡಕ್ಕೆ ಇದೇನೋ ಧರ್ಮ ಛತ್ರ ಅಲ್ಲ. ಅಂಜಲಿ, ಪ್ಲೀಸ್ ನಿಂತ್ಕೊಳ್ಳಿ. ನನ್ನ ಪರ್ಮಿಷನ್ ಇಲ್ಲದೆ ನೀವು ಇಲ್ಲಿಂದ ಹೋಗ್ತಾ ಇಲ್ಲ. ಪ್ಲೀಸ್ ಅಮ್ಮ, ಐ ಕ್ಯಾನ್ ಎಕ್ಸ್ಪ್ಲೈನ್. ಪ್ಲೀಸ್ ಕಾಮ್ ಡೌನ್.
ನಾನೆಲ್ಲ ಅರ್ಥ ಮಾಡಿಸ್ತೀನಿ, ಪ್ಲೀಸ್ ನನ್ನ ಮಾತು ಕೇಳು, ನನ್ನ ಜೊತೆಗೆ ಬಾ ಪ್ಲೀಸ್ ಅಮ್ಮ. ಅಂಜಲಿ ಅವರೇ ಪ್ಲೀಸ್ ಇಲ್ಲೇ ಇರಿ.